ವೇದಿಕೆಯ ಮೇಲಿರುವ ಗಣ್ಯರೇ ಮತ್ತು ನನ್ನ ಪ್ರೀತಿಯ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಭಾಗ್ಯಶ್ರೀ. ನನ್ನ ತಂದೆ ಹೆಸರು ಲಕ್ಷ್ಮಣ್ ರೆಡ್ಡಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಆಳಗಿ. ಇಂದು ನಾನು ನಮ್ಮ ದೇಶವನ್ನು ಗದ್ದಲಂತೆ ಕಾಡುತ್ತಿರುವ ಅತಿದೊಡ್ಡ ಪಿಡುಗು ಅಂದರೆ ಭ್ರಷ್ಟಾಚಾರ ಮತ್ತು ಅನೈತಿಕ ಅನಾಚಾರಗಳ ನಾವು ಹೇಗೆ ಮತ್ತು ಏಕೆ ನಿವಾರಿಸಬೇಕು ಎಂಬ ವಿಷಯದ ಕುರಿತು ಮಾತನಾಡಲು ನಿಂತಿದ್ದೇನೆ. ಸ್ನೇಹಿತರೆ, ಭ್ರಷ್ಟಾಚಾರ ಎನ್ನುವುದು ಕೇವಲ ಹಣದ ವ್ಯವಹಾರವಲ್ಲ, ಅದು ಒಂದು ಸಮಾಜದ ನೈತಿಕತೆಯ ಕೊಲೆ. ಇದು ಒಬ್ಬ ಬಡವನಿಗೆ ಸಿಗಬೇಕಾದ, ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿಗೆ ಸಿಗಬೇಕಾದ ಉದ್ಯೋಗ ಮತ್ತು ಒಬ್ಬ ಸಾಮಾನ್ಯ ನಾಗರಿಕರಿಗೆ ಸಿಗಬೇಕಾದ ನ್ಯಾಯ ಲಂಚದ ಆಸೆಗೆ ಬಲಿಯಾಗುತ್ತಿದೆ. ನಾವು ಈ ಭ್ರಷ್ಟಾಚಾರವನ್ನು ಏಕೆ ತಡೆಯಬೇಕು ಗೊತ್ತಾ? ಏಕೆಂದರೆ ದೇಶದ ಬಡತನ ನಿರ್ಮೂಲನೆಯಾಗಬೇಕಾದರೆ, ಅರ್ಹರಿಗೆ ಗೌರವ ಸಿಗಬೇಕಾದರೆ ಮತ್ತು ನಮ್ಮ ಮುಂದಿನ ಪೀಳಿಗೆ ನೆಮ್ಮದಿಯಿಂದ ಬದುಕಬೇಕಾದರೆ ಈ ಪಿಡುಗು ಕೊನೆಗೊಳ್ಳಲೇಬೇಕು. ಹಾಗಾದರೆ ಇದನ್ನು ನಿವಾರಿಸುವುದು ಹೇಗೆ? ಇದಕ್ಕೆ ಕೇವಲ ಸರ್ಕಾರವನ್ನು ದೂಷಿಸಿದರೆ ಸಾಲದು, ನಾವು ಕೂಡ ಬದಲಾವಣೆ ಆರಂಭವಾಗಬೇಕು. ಮೊದಲನೆಯದಾಗಿ ನಾವು ಲಂಚ ಕೊಡುವುದನ್ನು ನಿಲ್ಲಿಸಬೇಕು ಮತ್ತು ತೆಗೆದುಕೊಳ್ಳುವುದನ್ನು ವಿರೋಧಿಸಬೇಕು. ಎರಡನೆಯದಾಗಿ ತಂತ್ರಜ್ಞಾನದ ಬಳಕೆಯಿಂದ ಆನ್ಲೈನ್ ಕೆಲಸಗಳು ಆನ್ಲೈನ್ ಮೂಲಕ ಪಾರದರ್ಶಕವಾಗಿ ನಡೆಯುವಂತೆ ಮಾಡಬೇಕು. ಮೂರನೆಯದಾಗಿ ತಪ್ಪು ಮಾಡಿದವರಿಗೆ ಕಾನೂನಿನ ಅಡಿಯಲ್ಲಿ ತಕ್ಷಣವೇ ಶಿಕ್ಷೆಯನ್ನು ವಿಧಿಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂದಿನ ಪೀಳಿಗೆಗೆ ಭ್ರಷ್ಟಾಚಾರದ ಬಗ್ಗೆ ಅರಿವನ್ನು ಮೂಡಿಸಬೇಕು ಮತ್ತು ಲಂಚವನ್ನು ತೆಗೆದುಕೊಳ್ಳಬಾರದು ಎಂದು ಹೇಳಬೇಕು. ಹೇಗೆ ನಿವಾರಿಸಬೇಕು? ನಮ್ಮ ಮಟ್ಟದಲ್ಲಿ ವೈಯಕ್ತಿಕವಾಗಿ ಲಂಚ ಕೊಡಬೇಡಿ, ಕೇಳಿದರೆ ವಿರೋಧಿಸಿ, ಜವಾಬ್ದಾರಿಯಿಂದ ಇರಿ, ಕೆಲಸದಲ್ಲಿ ಪ್ರಾಮಾಣಿಕತೆ ಪಾರದರ್ಶಕತೆ ಇರಲಿ. ಸರ್ಕಾರ ಮತ್ತು ವ್ಯವಸ್ಥೆ ಮಟ್ಟದಲ್ಲಿ ಕಾನೂನು ಕಠಿಣ ಮತ್ತು ಶೀಘ್ರ ಶಿಕ್ಷೆ, ಭ್ರಷ್ಟರಿಗೆ ತ್ವರಿತವಾಗಿ ಶಿಕ್ಷೆ ಆಗಬೇಕು. ಲೋಕಪಾಠ ಲೋಕಾಯುಕ್ತವಾಗಿ ಇನ್ನೂ ಹೆಚ್ಚಿನ ಅಧಿಕಾರ, ಪಾರದರ್ಶಕತೆ, RTI ಮೂಲಕ ಸರ್ಕಾರಿ ಕೆಲಸಗಳು ಆನ್ಲೈನ್ ಆಗಬೇಕು. ಯಾವುದೇ ದುಡ್ಡಿನ ಲೆಕ್ಕ ಸಾರ್ವಜನಿಕವಾಗಿ ಇರಬೇಕು. ತಂತ್ರಜ್ಞಾನ ಬಳಕೆ, DBT ಮೂಲಕ ನೇರವಾಗಿ ಫಲಾನುಭವಿಗಳಿಗೆ ಹಣ, ಲಂಚಕ್ಕೆ ಅವಕಾಶ ಕಡಿಮೆ. ಸ್ವತಂತ್ರ ಮಾಧ್ಯಮ ಮತ್ತು ಸಾಮಾಜಿಕ ಸಂಘಟನೆಗಳಿಗೆ ಭ್ರಷ್ಟಾಚಾರ ಬಯಲಿಗೆ ತರಬೇಕು. ಸಮಾಜದ ಮಟ್ಟದಲ್ಲಿ ಜಾಗೃತಿ ಮೂಡಿಸುವುದು, ಶಾಲೆ ಕಾಲೇಜುಗಳಲ್ಲಿ ಭ್ರಷ್ಟಾಚಾರದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಬೇಕು. ಸಾಮೂಹಿಕ ಹೋರಾಟ, ಒಬ್ಬರೇ ಬದಲಾವಣೆ ಕಷ್ಟ, ಎಲ್ಲರೂ ಒಟ್ಟಿಗೆ ಲಂಚ ಕೊಡುವುದಿಲ್ಲ ಎಂದು ಹೇಳಬೇಕು. ಪ್ರಾಮಾಣಿಕರನ್ನು ಗೌರವಿಸಬೇಕು. ಲಂಚ ತೆಗೆದುಕೊಳ್ಳದ ಅಧಿಕಾರಿ ಕೆಲಸಗಾರರನ್ನು ನಾವು ಬೆಂಬಲಿಸುವುದು ಮುಖ್ಯವಾದ ಮಾತು. ಭ್ರಷ್ಟಾಚಾರವನ್ನು ಸರ್ಕಾರ ಒಬ್ಬರೇ ತಡೆಯೋಕೆ ಆಗಲ್ಲ. ನಾನು ಬದಲಾಗಬೇಕು, ನೀನು ಬದಲಾಗಬೇಕು, ಆಗ ಮಾತ್ರ ದೇಶ ಬದಲಾಗುತ್ತೆ. ನಾನು ಮಾತುಗಳನ್ನು ಮುಗಿಸುವ ಮುನ್ನ ಒಂದೇ ಮಾತು ಹೇಳಬಯಸುತ್ತೇನೆ. ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿ ಪ್ರಾಮಾಣಿಕರ ದೇಶವನ್ನು ಕಟ್ಟಿ. ಬಂಧುಗಳೇ, ಲಂಚಮುಕ್ತ ಭಾರತ ನವಭಾರತ ಎನ್ನುವುದು ಕೇವಲ ಘೋಷಣೆ ಆಗಬಾರದು. ನಾವೆಲ್ಲರೂ ಕೈಜೋಡಿಸಿದರೆ ಹಾಗೂ ಭ್ರಷ್ಟಾಚಾರ ಮುಕ್ತ ಸಮಾಜ ನಿರ್ಮಾಣ ಸಾಧ್ಯ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.